ಫೈಂಡ್ ದ ಇನ್ವರ್ಸ್ ಆಫ್ ಈಚ್ ಆಫ್ ದ ಮ್ಯಾಟ್ರಿಸಸ್. ಲಾಸ್ಟ್ ವಿಡಿಯೋದಲ್ಲೂ ಕೂಡ ಇನ್ವರ್ಸ್ ಅನ್ನು ಫೈಂಡ್ ಮಾಡಿದ್ದೀವಿ. ಸೊ ಎ ಇನ್ವರ್ಸ್ ಈಕ್ವಲ್ ಟು 1 ಬೈ ಡಿಟರ್ಮೆಂಟ್ ಎ ಇಂಟು ಅಡ್ಜಾಯಿಂಟ್ ಎ. ಸೊ ಕ್ವಿಕ್ ಆಗಿ ಸಾಲ್ವ್ ಮಾಡೋಣ. ಸೊಲ್ಯೂಷನ್ ಫಸ್ಟ್ ಏನು ಫೈಂಡ್ ಮಾಡಬೇಕು ಅಂತಂದ್ರೆ ಡಿಟರ್ಮೆಂಟ್ ಆಫ್ ದ ಗಿವನ್ ಮ್ಯಾಟ್ರಿಕ್ಸ್. ಲೆಟ್ ಅಸ್ ಕಾಲ್ ಇಟ್ ಆಸ್ ಎ. ಎ ಈಕ್ವಲ್ ಟು, ಲೆಟ್ ಮೀ ಎಕ್ಸ್ಪ್ಯಾಂಡ್ ದಿಸ್ ಅಲಾಂಗ್ ಫಸ್ಟ್ ಕಾಲಮ್ ಪ್ಲಸ್ ಮೈನಸ್ ಪ್ಲಸ್. ಇಲ್ಲಿ 0 ಇರೋದ್ರಿಂದ ಈ ಸೆಕೆಂಡ್ ಎಲಿಮೆಂಟ್ ನಾನು ತಗೊಳ್ಳಲ್ಲ, ಫಸ್ಟ್ ಮತ್ತು ಥರ್ಡ್ ತಗೊಂಡ್ಬಿಡ್ತೀನಿ. 1 ಇಂಟು ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ರೆ 2 4s are 8 ಮೈನಸ್ ಮೈನಸ್ ಇಂಟು ಮೈನಸ್ ಪ್ಲಸ್ 2 3s are 6. therefore it is 6. ಸೆಕೆಂಡ್ 0 ಎಲಿಮೆಂಟ್ ತಗೊಳ್ಳಲ್ಲ, ಡೈರೆಕ್ಟ್ ಆಗಿ 3 ಹೋಗ್ತೀನಿ. ಪ್ಲಸ್ 3 ಇಂಟು ಫಸ್ಟ್ ಕಾಲಮ್ ಥರ್ಡ್ ರೋ ಬಿಟ್ರೆ minus 1 into minus 3 is 3 minus 2 2s are 4. It is equal to 1 into 8 minus 6, it is 2, plus 3 into 3 minus 4 is minus 1. It is equal to 2 1s are 2, plus into minus minus 3 1s are 3. 2 minus 3 is minus 1. ಇದು ಡಿಟರ್ಮೆಂಟ್ ಎ. ಇದೇನಿದು ಡಿಟರ್ಮೆಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ನೆಕ್ಸ್ಟ್ ಅಡ್ಜಾಯಿಂಟ್ ಆಫ್ ದ ಮ್ಯಾಟ್ರಿಕ್ಸ್ ಎ ಫೈಂಡ್ ಮಾಡಬೇಕು. ಅಡ್ಜಾಯಿಂಟ್ ಎ ಇದು ಕೂಡ ಒಂದು ಮ್ಯಾಟ್ರಿಕ್ಸ್ ಏನೆ. ಸೊ ಅಡ್ಜಾಯಿಂಟ್ ಎ ಶಾರ್ಟ್ಕಟ್ ಮೆಥಡ್ ಹೇಳಿದ್ದೀನಿ. 1 minus 1 2, 0 2 minus 3, 3 minus 2 4. ಈಗ ಫಸ್ಟ್ ಎರಡು ರೋಗಳನ್ನ ರಿಪೀಟ್ ಮಾಡಿ 1 minus 1 2, 0 2 minus 3. ಈಗ ಎರಡು ಕಾಲಮ್ಗಳನ್ನ ರಿಪೀಟ್ ಮಾಡಿ 1 0 3 1 0. ಸೆಕೆಂಡ್ ಕಾಲಮ್ minus 1 2 minus 2 minus 1 2. ಈಗ ಫಸ್ಟ್ ರೋ ಫಸ್ಟ್ ಕಾಲಮ್ನ ಡಿಲೀಟ್ ಮಾಡ್ಕೊಳ್ರಿ. ಈಗ ರೋ ವೈಸ್ ಹೋಗ್ಬೇಕು, ಕಾಲಮ್ ವೈಸ್ ಆನ್ಸರ್ಸ್ ಬರೀಬೇಕು. 2 4s are 8 ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಆಂಟಿ ಡಯಾಗ್ನಲ್ ಒಂದು ಮೈನಸ್ ಇರುತ್ತಲ್ಲ, ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ. 8 minus 6, 8 minus 6 ಅಂದ್ರೆ 2. minus 3 into 3 is minus 9, 4 into 0 0, minus 9 minus 0, so minus 9. 0 minus 6, therefore minus 6. minus 4 plus 4, ಯಾಕಂದ್ರೆ minus 1 into 4 ಅಂದ್ರೆ minus 4 ಆಗುತ್ತೆ. ಆಂಟಿ ಡಯಾಗ್ನಲ್ ಒಂದು ಮೈನಸ್ ಇರೋದ್ರಿಂದ ಪ್ಲಸ್ 4 ಆಗ್ತದೆ. minus 4 plus 4, it will be 0. 4 1s are 4, minus 6, 2 3s are 6, 4 minus 6, 4 minus 6 ಅಂದ್ರೆ minus 2. 3 into minus 1 is minus 3 plus 2, minus 2 ಆಗುತ್ತೆ, ಬಟ್ ಆಂಟಿ ಡಯಾಗ್ನಲ್ ಒಂದು ಮೈನಸ್ ಮಲ್ಟಿಪ್ಲೈ ಮಾಡಿದಾಗ ಪ್ಲಸ್ 2 ಆಗ್ತದೆ. minus 3 plus 2, it is minus 1. now plus 3 minus 4 minus 1. 0 plus 3, it is 3. 2 minus 0, it is 2. ಇದು adjoint of the matrix A. now A inverse equal to 1 by determinant A ಅಂದ್ರೆ minus 1 into adjoint A ಅಂತಂದ್ರೆ ಇದೇ ಮ್ಯಾಟ್ರಿಕ್ಸ್. ಕಾಪಿ ಮಾಡ್ಕೊಂಡ್ಬಿಡೋಣ. ದಿಸ್ ಈಸ್ ಅಡ್ಜಾಯಿಂಟ್ ಎ. ಈ ಮೈನಸ್ ಏನಾದ್ರೂ ನಾವು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೇನು ಬರುತ್ತೆ ಅಂದ್ರೆ ಈ ಪಾಸಿಟಿವ್ ಇರೋ ಟರ್ಮ್ಸ್ ಎಲ್ಲ ನೆಗೆಟಿವ್ ಆಗಿಬಿಡ್ತವೆ, ನೆಗೆಟಿವ್ ಇರೋ ಟರ್ಮ್ಸ್ ಎಲ್ಲ ಪಾಸಿಟಿವ್ ಆಗ್ತವೆ. ಸೊ 2 ಬಿಕಮ್ಸ್ minus 2, 0 plus 1, plus 9 plus 2 minus 3, 6 1 minus 2. so this is the required inverse of the given matrix. Similar question is there. 1 0 0, 0 cos alpha sin alpha, 0 sin alpha minus cos alpha. Let us call this matrix as A. First of all, let us find determinant of this matrix, determinant A. 0 0 ಇರೋದ್ರಿಂದ ನಾನು ರೋ ವೈಸ್ ಹೋಗ್ತೀನಿ. ಫಸ್ಟ್ ರೋ ತಗೊಂಡ್ರೆ ಈ ಎರಡು ಎಲಿಮೆಂಟ್ಗಳು ಇಗ್ನೋರ್ ಮಾಡಿಬೇಡ, ಇದೊಂದು ಎಲಿಮೆಂಟ್ಗೆ ಕ್ಯಾಲ್ಕುಲೇಟ್ ಮಾಡಿ. 1 ಇಂಟು ಕಾಸ್ ಅಲ್ಫಾ ಇಂಟು ಮೈನಸ್ ಕಾಸ್ ಅಲ್ಫಾ ಅಂದ್ರೆ ಮೈನಸ್ ಕಾಸ್ ಸ್ಕ್ವೇರ್ ಅಲ್ಫಾ, ಮೈನಸ್ ಸೈನ್ ಅಲ್ಫಾ ಇಂಟು ಸೈನ್ ಅಲ್ಫಾ ಈಸ್ ಸೈನ್ ಸ್ಕ್ವೇರ್ ಅಲ್ಫಾ. ಇಟ್ ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗೆದು ಬಿಡ್ರಿ, minus 1 ಹೊರಗಡೆ ಬಂತು. ಇಟ್ ಇಸ್ ಈಕ್ವಲ್ ಟು ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ. ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಸ್ಕ್ವೇರ್ ಅಲ್ಫಾ ಅಂದ್ರೆ 1, ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಐಡೆಂಟಿಟಿ. therefore minus 1 into 1 is minus 1. ಡಿಟರ್ಮೆಂಟ್ A ಎಷ್ಟು ಬಂತು ಅಂದ್ರೆ minus 1 ಬಂತು. ಈಗ ಅಡ್ಜಾಯಿಂಟ್ ಆಫ್ ದಿಸ್ ಮ್ಯಾಟ್ರಿಕ್ಸ್ ಫೈಂಡ್ ಮಾಡೋಣ. ಅಡ್ಜಾಯಿಂಟ್ A ಈಕ್ವಲ್ ಟು, ಈಗ ಶಾರ್ಟ್ಕಟ್ ಮೆಥಡ್ 1 0 0 0 C
ಎಸ್ 0 ಎಸ್ ಮೈನಸ್ ಸಿ. ಇಲ್ಲಿ ಸಿ ಅಂದ್ರೆ ಕಾಸು, ಎಸ್ ಅಂದ್ರೆ ಸೈನ್. ರಿಪೀಟ್ ಮಾಡಿ. ಈಗ ಫಸ್ಟ್ ರೋ, ಸೆಕೆಂಡ್ ರೋ. ಈಗ ಫಸ್ಟ್ ಕಾಲಮ್ ಬರೀರಿ 1 0 0 1 0. ಸೆಕೆಂಡ್ ಕಾಲಮ್ ಬರೀರಿ 0 ಸಿ ಎಸ್ 0 ಸಿ. ಈಗ ಫಸ್ಟ್ ರೋ ಬಿಡಿ, ಫಸ್ಟ್ ಕಾಲಮ್ ಬಿಡಿ, ರೋ ವೈಸ್ ಹೋಗ್ರಿ, ಕಾಲಮ್ ವೈಸ್ ಬರೀರಿ. ಮೈನಸ್ ಸಿ ಅಂದ್ರೆ ಮೈನಸ್ ಕಾಸ್ ಸ್ಕ್ವೇರ್, ಎಸ್ ಇಂಟು ಎಸ್ ಸೈನ್ ಸ್ಕ್ವೇರ್, ಮೈನಸ್ ಸೈನ್ ಸ್ಕ್ವೇರ್, ಯಾಕಂದ್ರೆ ಆಂಟಿ ಡಯಾಗ್ನಲ್ ಸಲುವಾಗಿ. ಮೈನಸ್ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಒಂದು ಸ್ಟೆಪ್ ಬರೆಯೋಣ ಬೇಕಿದ್ರೆ, ಮೈನಸ್ ಕಾಸ್ ಸ್ಕ್ವೇರ್ ಮೈನಸ್ ಸೈನ್ ಸ್ಕ್ವೇರ್. ಎಸ್ ಇಂಟು 0 0 0. This term is 0. Again 0 0. Here it is also 0. Minus c 0 0 minus s. ಯಾಕಂದ್ರೆ ಆಂಟಿ ಡಯಾಗ್ನಲ್ ಮಾಡ್ತಿದ್ವಲ್ಲ, ಹಾಗಾಗಿ ಮೈನಸ್ ಬರುತ್ತೆ. 0 0 0 minus s, so minus s. c minus 0, it is c. ಇಲ್ಲಿ ಮೈನಸ್ ಕಾಮನ್ ತೆಗೆದ್ರೆ ಸೇಮ್ ಇದೇ ತರ ಆಗ್ತದೆ, ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಎಸ್ ಸ್ಕ್ವೇರ್ ಅಥವಾ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್, ಸೊ ಮೈನಸ್ 1. ದೇರ್ ಫೋರ್ ದಿಸ್ ವ್ಯಾಲ್ಯೂ ಇದೇನಾಗುತ್ತೆ, ಇದು ಮೈನಸ್ 1 0 0 0. ಇದು ಮೈನಸ್ ಕಾಸ್ ಅಲ್ಫಾ, ಇದು ಮೈನಸ್ ಸೈನ್ ಅಲ್ಫಾ. 0 ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ. ದಿಸ್ ಈಸ್ ಅಡ್ಜಾಯಿಂಟ್ ಆಫ್ ಮ್ಯಾಟ್ರಿಕ್ಸ್ ಎ. ನಾವು ಎ ಇನ್ವರ್ಸ್ ಈಕ್ವಲ್ ಟು 1 ಬೈ ಡಿಟರ್ಮೆಂಟ್ ಎ ಅಂದ್ರೆ ಮೈನಸ್ 1. ಸೊ ಈ ಮೈನಸ್ ಇದು ಆಸ್ ಇಟ್ ಈಸ್ ಬರುತ್ತೆ, ಇಲ್ಲಿ ಇದು ಆಸ್ ಇಟ್ ಈಸ್ ಬರುತ್ತೆ. ಈ ಮೈನಸ್ ನಾವು ಒಳಗಡೆ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಇಲ್ಲೇ ಬರೀತೀವಿ ನೋಡ್ರಿ, ಮೈನಸ್ 1 ಪ್ಲಸ್ 1 ಆಗುತ್ತೆ, 0 0 0. ಮೈನಸ್ ಕಾಸ್ ಅಲ್ಫಾ ಹೋಗಿ ಪ್ಲಸ್ ಕಾಸ್ ಅಲ್ಫಾ ಆಯ್ತು, ಮೈನಸ್ ಸೈನ್ ಅಲ್ಫಾ ಹೋಗಿ ಪ್ಲಸ್ ಸೈನ್ ಅಲ್ಫಾ. 0 ಮೈನಸ್ ಸೈನ್ ಅಲ್ಫಾ ಪ್ಲಸ್ ಸೈನ್ ಅಲ್ಫಾ ಆಯ್ತು, ಕಾಸ್ ಅಲ್ಫಾ ಮೈನಸ್ ಕಾಸ್ ಅಲ್ಫಾ. ಸೊ ದಿಸ್ ಈಸ್ ದ ಸೊಲ್ಯೂಷನ್. ಸೊ ಇದು ನಮಗೆ ಬೇಕಾಗಿರೋಂಥ ಇನ್ವರ್ಸ್. ಆಕ್ಚುಲಿ ಇದನ್ನ ಇನ್ವರ್ಸ್ ಕೆಳಗಡೆ ಬರೀಬೇಕು. ಸೊ ಇದನ್ನ ಏನಂತಂದ್ರೆ ಮೈನಸ್ 1 ಮಲ್ಟಿಪ್ಲೈ ಮಾಡಿದ ಮೇಲೆ ಬರತಕ್ಕಂಥ ಒಂದು ಮ್ಯಾಟ್ರಿಕ್ಸ್, ಅಂಡ್ ದಿಸ್ ಇಸ್ ದ ರಿಕ್ವೈರ್ಡ್ ಇನ್ವರ್ಸ್. ಇದೇ ನಮಗೆ ಬೇಕಾಗಿರೋಂಥ ಇನ್ವರ್ಸ್.